ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಮ್ಯಾ. ಬಟ್ ಅಫ್ಕೋರ್ಸ್ ಊರಿಗೆ ಹೋದಾದ್ಮೇಲೆ ಉಡುಪಿ ಉತ್ಸವ ನಡೀತಿತ್ತು, ಅದನ್ನು ಮಿಸ್ ಮಾಡೋಕ್ಕೆ ಸಾಧ್ಯನಾ? ಸೊ ತುಂಬ ಎಕ್ಸೈಟ್ಮೆಂಟ್ ಇದ್ದಿತ್ತು, ಯಾಕಂದರೆ 1-2 ವರ್ಷ ಆಯ್ತಲ್ಲ ಹೋಗದೆ. ಮೊದಲೆಲ್ಲ ಎವ್ರಿ ಇಯರ್ ಬಂದಲ್ಲಿ ಪಪ್ಪ ಕರ್ಕೊಂಡು ಹೋಗ್ತಿದ್ದರು. ಉಡುಪಿ ಉತ್ಸವ ಒಪ್ಪೋಕ್ಕಿಂತ ಮುಂಚೆ ಸರ್ಕಸ್ ಇರ್ತಿತ್ತು. ಕಡೆ ಸರ್ಕಸ್ ಎಲ್ಲ ಸ್ಟಾಪ್ ಆಗಿ ಉಡುಪಿ ಉತ್ಸವ ಸ್ಟಾರ್ಟ್ ಆಯಿತು. ಬಟ್ ಈಗೇನು ಸರ್ಕಸ್ ಎಲ್ಲ ವಾಪಸ್ ಬರ್ತಿತ್ತಂತ ಪಪ್ಪ ಹೇಳ್ತಿದ್ರು. ಸೊ ನಾವು ತುಂಬ ಎಕ್ಸೈಟ್ಮೆಂಟಲ್ಲಿ ಹೋಯ್ತು. ₹100 ಪರ್ ಹೆಡ್ ಹೋದ. ಎಂಟ್ರೆನ್ಸಲ್ಲಿ ಸ್ವಲ್ಪ ವೈಬ್ ಲೈಕ್ ಇದ್ದಿತ್ತು. ಇದು ಫ್ರೆಂಚ್ ಕಾಲೋನಿ ಅಂತೆಲ್ಲ ಹೇಳ್ತಾರಲ್ಲ, ಆ ಥರದ್ದೆಲ್ಲ ಒಂದೊಂದು ವಿತ್ ನೇಮೆಲ್ಲ ಅವ್ರು ಹಾಕಿದ್ರು. ನಾವು ಅಷ್ಟು ಕಾಣಲಿಲ್ಲ. ನಾವು ಆಲ್ರೆಡಿ ಹೋದೆ 8 ಗಂಟೆ ಆಯ್ತಿತ್ತು. ಬಿಕಾಸ್ ನಮಗೆ ಒಬ್ರು ಹೇಳಿದರು ಅಲ್ಲಿ ಎಂತ ಅಷ್ಟಪ್ಪ ಕಾಂಬುದಿಲ್ಲ, ಕಾಣಿ ನೀವು ಹೋಗ್ದವ್ರು ಹೋಗಿ ಸ್ಕಿಪ್ ಮಾಡಿದ್ರೆ ಒಳ್ಳೇದಂತಿದ್ರು. ಬಟ್ ನಮಗೆ ಊರಿಗೆ ಬಪ್ಪುದೇ ಅಪರೂಪ ಅಲ್ಲ, ನಾನು ಅಕ್ಕ ಮಕ್ಕಳಿಗೂ ಗಮ್ಮತ್ತು ಅಂತೇಳಿ ಹೋಯ್ತು. ಹಾಗೆ ಒಂದು ಉಡುಪಿ ಎಲ್ಲ ರೌಂಡ್ ಹುಡುಕಪ್ಪ ಅಂಥೇಳಿ ಹೋಯ್ತಕ್ಕ. ಬಟ್ ಅಂಥದ್ದೆಂತ ಇರಲಿಲ್ಲ. ಫಸ್ಟ್ ಹೋದಲ್ಲಿ ಸೂಪರ್ ಅನ್ಸುತ್ತೆ. ಫೋಟೋ ಶೂಟ್ ಮಾಡಿಸ್ಕೊಂಬಲ್ಲ ಲೈಕ್ ಇತ್ತು. ನಿಮಗೆ ಫೋಟೋ ಬಗ್ಗೆ ಜಾಸ್ತಿ ಕ್ರೇಜ್ ಇದ್ದರೆ ಅಫ್ಕೋರ್ಸ್ ಹೊಯ್ಲಕ್ಕ. ನಾನು ಎಲ್ಲರ ಫೋಟೋ ತೆಗಿತಿದ್ದೆ. ಅಫ್ಕೋರ್ಸ್ ಯಾರ ಹತ್ರ ಐಫೋನ್ ಇರುತ್ತೋ ಎಲ್ಲರ ಹತ್ರಕೊಂಡು ಫೋಟೋ ಅಂತ. ಹಾಗೆ ನಾನು ಫೋಟೋಗ್ರಾಫರ್ ಆಗಿದ್ದೆ. ನಾನು ಅಮ್ಮಂದು ಅಪ್ಪಂದು ಅಕ್ಕಂದೆಲ್ಲ ತೆಗಿತಿದ್ದೆ. ಸ್ಪೆಷಲಿ ಅಮ್ಮ ಅಪ್ಪ ಒಟ್ಟಿಗೆ ನಿಂತ್ಕೊಂಡು ಫೋಟೋನೇ ತೆಗಿಸ್ಕೊಂತಿಲ್ಲ, ಅವರಿಬ್ಬರನ್ನೊಂದು ನಿಲ್ಲಿಸಿ ಫೋಟೋ ತೆಗಿಸ್ಕೊಂಬಂದೆ ದೊಡ್ಡ ಸಾಹಸ ಆಗಿಬಿಟ್ಟಿತ್ತಕ್ಕ. ಬಟ್ ನಾವು ಎಂಥದ್ದು ಫೋಟೋ ತೆಕ್ಕೊಂಡಿರಲಿಲ್ಲ. ನಂಗೆ ಎಂಥದ್ದು ಫೋಟೋ ತೆಕ್ಕೊಂಬಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಕಡೆಗೆ ಹಾಗೆ ರೌಂಡ್ ಹೊಡ್ಕೊಂಡು ತಿರುಗ್ತಿದ್ದಿತ್ತು. ಎಂಥ ಶಾಕಿಂಗ್ ಅಂದರೆ ನನ್ನ ಮಗಳೆಂತಕ್ಕೂ ಈ ಥರದ್ದೆಲ್ಲ ಕಾಂಬಕ್ಕೂ ತುಂಬ ಹೆದರ್ಕೊಂತಿದ್ದಾಳಕ್ಕ. ಎಂತ ಗೊತ್ತಿಲ್ಲ. ಇದು ಕಾಂಬಕ್ಕೆ ಭಯಂಕರನೇ ಇತ್ತು. ಮತ್ಸ್ಯ ಕನ್ನೆ ಕಣಂಗಿಲ್ಲ, ಮತ್ಸ್ಯ ರಾಕ್ಷಸಿ ಥರ ಇತ್ತು ಫೇಸ್. ಕಣಿಗೆ ಫುಲ್ಲು ನಿಮಗೆ ಫೋಟೋಗೆ ತುಂಬ ಇಟ್ಟಿರು ಫೋಟೋ ತೆಗೋಕ್ಕೆ. ಒಂದಲ್ಲ ಎರಡಲ್ಲ ಜಾಗ, ಆಲ್ಮೋಸ್ಟ್ ಅರ್ಧಕ್ಕರ್ಧ ನಿಮಗೆ ಫೋಟೋ ತೆಗೋದೇ ಎಪ್ಪದು. ನನ್ನ ಮಗಳಿಗೆ ಯಾವ ಫೋಟೋಕ್ಕೂ ಫೋಸ್ ಕೊಡ್ತಿರ್ಲಿಲ್ಲ, ತುಂಬ ಹೆದರ್ಕೊಂತಿದ್ದಾಳು. ನಾವೇನು ಫಸ್ಟಿಗೆಲ್ಲ ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ಎಲ್ಲರೂ ಫೋಟೋ ತಗೊಂಡು ಆಮೇಲೆ ಬೇಡ ಮುಂದೆ ಹೋಪ ಅಂಥೇಳಿ ಹೋಯ್ತು. ನಮ್ಮಪ್ಪ ಅಮ್ಮನ ಜೊತೆ ಫೋಟೋ ತೆಕ್ಕಂಕಿಂತ ಜಾಸ್ತಿ ಮಕ್ಕಳ ಜೊತೆ ಫೋಟೋ ತೆಕ್ಕಂತಿದ್ರು. ಮಗ ಇಲ್ಲೊಂದು ಫೋಟೋ ತೆಗಿ ಅಂಥೇಳಿ ಅಮ್ಮನ ಜೊತೆ ನಿಂತ್ಕೊಂತಾನೆ ಇರಲಿಲ್ಲ. ನಂಗೆಲ್ಲ ಮೊದಲಿಗೆ ಕಂಪೇರ್ ಮಾಡಿದ್ರೆ ಲೈಕ್ ಇರಲಿಲ್ಲ ಇಷ್ಟೆಲ್ಲ ಅವಶ್ಯಕತೆ ಇರಲಿಲ್ಲ. ಅಷ್ಟು ಎಲ್ರಿಗೂ ಕ್ರೇಜ್ ಇಪ್ಪುದಿಲ್ಲ ಅಲ್ಲ. ಈಗ ಉಡುಪಿ ಉತ್ಸವಕ್ಕೆ ಫ್ಯಾಮಿಲಿ ಒಪ್ಪೋದು, ಎಲ್ರಿಗೂ ಇಷ್ಟೆಲ್ಲ ಫೋಟೋ ತೆಕ್ಕಂಬ ಕ್ರೇಜ್ ಇಪ್ತಿಲ್ಲ ಅಲ್ಲ. ಸೊ ಅವಶ್ಯಕತೆ ಇರಲಿಲ್ಲ. ಎಂಡಲ್ಲಿ ಹೇಳೋದಾದರೆ ಅದೊಂದು ವಾಟರಲ್ಲಿ ಮನುಷ್ಯರೇ ಅವರು ಮತ್ಸ್ಯಕನ್ನೆ ಥರ ಇದು ಮಾಡ್ತಾರಲ್ಲ, ನಂಗೆ ಅದೇನು ನೇಮ್ ಹೇಳ್ತಾರೆ ಗೊತ್ತಿಲ್ಲ. ಅದೊಂದೇ ನಂಗೆ ಇಷ್ಟ ಆಗಿದ್ದು ಮತ್ತೆ ಎಂಥದ್ದಿಲ್ಲ. ನೋಡಿ ಪ್ರಭಾಸ್ ಕೂಡ ಇದ್ದಾನೆ ಫೋಟೋ ತೆಕ್ಕೋಬೋದು. ರಿಯಲಾಗಿ ನೋಡೋಕ್ಕಾಗುತ್ತೋ ಇಲ್ಲೋ, ಇಲ್ಲಿ ನೀವು ಬೇಕಾದರೆ ಫೋಟೋ ತೆಕ್ಕೋಬೋದು. ಬರೀ ಆಲ್ಮೋಸ್ಟ್ ಫೋಟೋ ಶೂಟೇ ಆಗೋಯ್ತು ಎಲ್ಲರದು. ಇದಾದಮೇಲೆ ಇದೇ ನಂಗೊಂದು ತುಂಬ ಇಷ್ಟ ಆಗಿದ್ದು. ಪಾಪ ಗ್ರೇಟ್, ನಾವು ಅವರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಅವ್ರು ಸ್ವಲ್ಪ ಹೊತ್ತೇ ಕೆಳಗಿರ್ಬೋದು, ಬಟ್ ಅದು ತುಂಬ ಡಿಫಿಕಲ್ಟ್ ಅಲ್ಲ ಒಂದೇ ವಾಟರಲ್ಲಿ ಇರೋಕ್ಕೆ. ಆ ವಾಟರಲ್ಲಿ ಹುಳ ಎಲ್ಲ ಬಿದ್ದಿರುತ್ತೆ, ಸ್ಕಿನ್ ಎಲ್ಲ ತುಂಬ ಪ್ರಾಬ್ಲಮ್ ಆಗ್ತಿರುತ್ತೆ. ಪಾಪ ಅವರು ನಿಂತ್ಕೊಂಡು ಅಷ್ಟೆಲ್ಲ ಚೆನ್ನಾಗಿ ಇದು ಮಾಡಿದರು. ನಾವು ಈದೊಂದು ಸೆಷನ್ನ ತುಂಬ ಎಂಜಾಯ್ ಮಾಡಿದ್ವಿ. ನಿಂತ್ಕೊಂತ ಅದನ್ನು ಕಣ್ಕೊಂಡು ಮುಂದೆ ಬಪ್ಕು ನಂಗೆ ತುಂಬ ಶಾಕ್ ಆಯಿತಾ. ಮ್ಯಾಕ್ಸಿಮಮ್ ಒಂದು 10 ಅಂಗಡಿ ಇರ್ಲಕ್ಕಷ್ಟೇ, ಎಂಥದ್ದು ಇಲ್ಲ. ನಂಗೆ ಒಂದು ಸ್ವಲ್ಪ ಬಟ್ಟೆದೆಲ್ಲ ಇದು ತಗೊಂಕಂತಿದ್ದ ನಾನು. ಇಲ್ಲ ಇಲ್ಲಿ ಸಿಕ್ಕತ್ತಂತ ಎಕ್ಸೈಟ್ಮೆಂಟಲ್ಲಿ ಬಂದಿದೆ. ಗುರು ಎಂತ ಅಂದರೆ ಎಂತ ಇಲ್ಲ, ಬರೀ ಇದೆ ಬಳೆ ಅಂಗಡಿ ಇದೆ, ಇದ್ಬಿಟ್ರೆ ಬಟ್ಟೆ ಅಂಗಡಿ ಇಲ್ಲ. ಜಸ್ಟ್ ಒಂದು 10 ಶಾಪ್ ಇರ್ಬೋದು, 20, 30, 50 ರುಪೀಸ್ದು. ಅದರಿಂದ ಮನೆಗೆ ಎಂತ ಬೇಕಂತ ನಮ್ಮಮ್ಮ ನೋಡಿ ತೊಗೊತಾ ಇದ್ರು ಕೆಲವುದು. ನಾವು ಈ ಕ್ಲಿಪ್ಸ್ ಶಾಪ್ಗೆಲ್ಲ ಬಂದ್ವಿ. ಬಿಕಾಸ್ ಆಫ್ಕೋರ್ಸ್ ವುಮೆನ್ಗೆ ಇದೆಲ್ಲ ಬೇಕೇ ಅಲ್ವಾ. ನಾನು ಪಪ್ಪಂಗೆ ಎಂತ ಬೇಕಾ ಬಾಚಣಿಗೆ ಬೇಕಂತಿದ್ದೆ. ಪಪ್ಪನ ಹತ್ರ ಎಲ್ಲ ಇತ್ತು. ಹಾಪ ಅಂತಿದ್ದೆ. ನಿಂಗೆ ಯಾವ್ದು ಇಷ್ಟ ತಗೋ, ಪೇರ್ ಸೆಟ್ ತಗಂತೀಯಲ್ಲ, ನಿಂಗೆ ಯಾವ್ದು ಮ್ಯಾಚ್ ತಗೊಂಡು ಎಲ್ಲ ಒಂಥರ ವೈಟ್ ಶರ್ಟ್ ತಗೋ, ಎಲ್ಲದಕ್ಕೂ ಮ್ಯಾಚ್. ಐಕೆ
ಬಟ್ ಎಂತ ಅಂದರೆ ಎಂಥದ್ದು ಇರಲಿಲ್ಲ. ಇಲ್ಲಿ ಮಾತ್ರ ನಾವು ಒಂದು ಒಳ್ಳೆ ಶಾಪಿಂಗ್ ಮಾಡ್ತು. ಆಲ್ಮೋಸ್ಟ್ ನಾವು ಎಷ್ಟು ಒಂದು 1500 ತನಕ ಶಾಪಿಂಗ್ ಮಾಡ್ತು. ಕಡೆಗಲ್ಲಿ ಎಂಥದ್ದು ಇರಲಿಲ್ಲ. ಇಲ್ಲೊಂದು ಬಿಲ್ ಮಾಡಿಸ್ಕೊಂಡು ಮತ್ತು ನಾವು ಒಂದು ಹೊರ ಬಂದು ಕಾಣಿ ನೀವೇ ಕಾಣ್ಲಕ್ಕೆ ಅಲ್ಲಿಂದ ಇಲ್ಲಿ 10 ಶಾಪ್ ಇರ್ಬೋದು. ಇಷ್ಟೇ ಈಗ ತೋರಿಸಿದ್ನಲ್ಲ ಇಷ್ಟೇ ಶಾಪ್ ಇಪ್ಪದು. ಸೊ ಅಲ್ಲಿಂದ ಹೊರ ಬಂದು ಅಟ್ಲೀಸ್ಟ್ ತಿಂಬುಕುರುಳು ಆಯ್ಕಿರುತ್ತಾ ಅಂದ್ರೆ ಅದು ಕೂಡ ಇಲ್ಲ. ಇದು ನಯಾಗರ್ ಫಾಲ್ಸ್ ಅಂತೆಲ್ಲ ಹೇಳ್ತಿದ್ರಲ್ಲ ಅದಿತ್ತು. ಅಲ್ಲಿ ಹತ್ತಿರ ಹೋದಲ್ಲಂತೂ ತುಂಬ ನೀರು ಮುಖಕ್ಕೆ ಹೊಡಿತಿತ್ತು. ಅಲ್ಲಿ ಮಕ್ಕಳಿಗೆ ಬೋಟಿಂಗ್ ಥರದ ವ್ಯವಸ್ಥೆ ಎಲ್ಲ ಮಾಡಿಟ್ಟಿದ್ರು. ಬಟ್ ಎಂತ ಮಾಡೋ ಲೆವೆಲ್ ನೀರು ಹಾರ್ತಿತ್ತು. ನಿಮ್ಗೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ, ಬಟ್ ರಿಯಲ್ ಆಗಿ ಹೋದಲ್ಲಿ ತುಂಬ ಚಂದ ಆಯ್ತಿತ್ತು. ಕಾಮ್ಕೆ ರಿಯಲ್ ಆಗಿ ಕಾಮ್ಕತ್ತೋ ಇಲ್ಲೋ ಅಲ್ಲಂತೂ ನಾವು ಅದನ್ನ ಒಂದು ಕಡೆ ಎಂಜಾಯ್ ಮಾಡ್ತೀವಿ. ಬಟ್ ಅಲ್ಲಿ ನಿತ್ತಲ್ಲೇ ನಮಗೆ ನೀರು ಮುಖಕ್ಕೆ ಫೋರ್ಸಲ್ಲಿ ಹೊಡಿತಿದ್ದಕ್ಕ. ಕಡೆಗೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಗೇಮ್ಸ್ ಹತ್ರ ಹೋಯ್ತು ಕಾಂಬ ಅಂತ. ಬಿಕಾಸ್ ನಮ್ಮ ಅಕ್ಕನ ಮಗಂಗೆ ಹೆವಿ ಕ್ರೇಜ್ ಇತ್ತು. ಆ ರೀಸನಿಂದ ಎಂತ ಆಡ್ಸೋದು ಅಂತ ಹೇಳಿ ಕಾಮ್ಗೆ ಹೋಯ್ತು. ಮಕ್ಳದ್ದೆಲ್ಲ ಗೇಮ್ಸ್ ಇದ್ದಿತ್ತು. ಬಟ್ ಎಂತ ನನಗೆ ಶಾಕ್ ಆಯಿತು. ಉಡುಪಿ ಉತ್ಸವ ಅಂದರೆ ಹೆಂಗಿರುತ್ತೋ ಎಂತ ಅಂದರೆ ಎಂಥದ್ದು ಇಲ್ಲ, ಜನ ಕೂಡ ಇಲ್ಲ. ಯಾರು ಬತ್ರ ಹೇಳಿ ಈ ಥರ ಇದ್ದಾಗ ಇದ್ರನ್ನ ಕಾಣ್ಕಂತನೂ ಅನ್ಸೋದಿಲ್ಲ. ಆಲ್ರೆಡಿ ಪರ್ಯಾಯ ಅದು ಇದೆಲ್ಲ ತುಂಬ ಫೆಸ್ಟಿವಲ್ ನಡೀತಿತ್ತಲ್ಲ. ಉಳ್ಕಣಿ ಅಕ್ಕ ಅದರ ಬೆಟರ್. ಅದು ಇದು ಭಾರಿ ಭಯಂಕರ. ನಾನು ಕೂತ್ಕೊಂತಿಲ್ಲ, ನಾ ಯಾವ್ದ್ರಲ್ಲೂ ಕೂತ್ಕೊಂತಿಲ್ಲ. ನಂಗೆ ಮೊದಲಿನ ನಾನು ಬೇರೆ ಆ ಟೈಮಲ್ಲಿ ಡಯಟಲ್ಲಿದ್ದೆ. ಹಾಗಾಗಿ ನಂಗಂತೂ ಅಲ್ಲಿ ಎಂಥದ್ದು ಫುಡ್ ಸಿಕ್ಕಲಿಲ್ಲ. ಉಪ್ಕರಿನೂ ತಿಂಬಕ್ಕೆ ಇಷ್ಟ ಇರಲಿಲ್ಲ. ಅವ್ರು ಮಾಡ್ತಿದ್ದೆಲ್ಲ ಕಂಡು ಬೇಡ ಅಂತ ಅನ್ಸ್ಕೊಂಡು ಸುಮ್ಮನೆ ಆಯಿತು. ಕಾಣಿ ಆ ಗೇಮ್ ಹೆಂಗಿತ್ತಲ್ಲ, ಈ ಸಲ ಹೊಸ ಗೇಮ್ ಎರಡಿದ್ದಿತ್ತು. ನಾನು ಕಂಡಿರಲಿಲ್ಲ ಆ್ಯಕ್ಚುಲಿ. ಹಳೆದೊಂದು ಕಂಡಿದ್ದೆ ಟ್ವಿಸ್ಟರ್ ಥರದ್ದು. ಬಟ್ ಇದೊಂದು ಲಾಂಗ್ ಇತ್ತಲ್ಲ ಅದನ್ನು ಕಂಡಿರಲಿಲ್ಲ. ಇಷ್ಟೇ ಗೈಸ್, ಮತ್ತೆ ಅಂಥದ್ದು ಇರಲಿಲ್ಲ. ಸೊ ಬೋರಿಂಗ್. ಶಿವಣ್ಣ ಸ್ಕ್ಯಾರಿ ಸ್ಕ್ಯಾರಿ ಗೇಮ್ಸ್ ಕಾಮ್ದು ಕಾಣ ಸಖತ್ತು ಭಯ ಪಟ್ಕಣಿ. ಈಗಿನ ಟ್ರೆಂಡಿನ ಚಿಪ್ಸ್ ಇದು. ಒಂಚೂರು ಹಾಕಿಲ್ಲ, ಜೀವ ಬಂದು ತಿನ್ನಕ್ಕಾಗ ಹಂಗಿದೆ. ಇದೊಂದು ಬಿಟ್ಟು ಬೇರೆ ಎಂಥದ್ದು ಇರಲಿಲ್ಲ. 100 ರೂಪೀಸ್ ದೇವರಣಿಗೆ ವರ್ತಿಯಲ್ಲ ಅನಿಸ್ತು. ಬಿಕಾಸ್ ಎವ್ರಿ ಟೈಮ್ ತುಂಬ ಶಾಪ್ಸ್ ಇರ್ತಿತ್ತು. ಶಾಪ್ಸ್ ಅಂತ ಇಲ್ಲವೇ ಇಲ್ಲ. ಮ್ಯಾಕ್ಸಿಮಮ್ 10 ಶಾಪ್ಸ್, ಅದರಲ್ಲೂ 10 ರೂಪೀಸ್ 20 ರೂಪೀಸ್ ಐಟಮ್ಸ್ ಮ್ಯಾಟ್ ಅಷ್ಟೇ. ನನಗಂತೂ ಯಾಕಾರು ಬಂದೆ ಅನಿಸ್ತು. ಬರೀ ತಿಂಬುದು ಅಂಗಡಿ ಇದ್ದಿತ್ತು. ನಾವು ತಿನ್ನಲಿಲ್ಲ, ನಮಗೆ ತಿನ್ಗಂತ ಅನಿಸ್ಲಿಲ್ಲ. ಆಲ್ರೆಡಿ ಕಾಣಿ ಎಲ್ಲ ಲೈಟ್ ಆಫ್ ಆಗಿ ಕತ್ಲಾಯ್ತು. ಎಂಟ್ರೆನ್ಸಿನ ವೀಡಿಯೋ ತೆಗ್ದಿರಲಿಲ್ಲ. ಸೊ ಅದೊಂದಿತ್ತು ಟ್ರೆಂಡ್. ಲೇಸ್ಗೆಲ್ಲ ವೆಜ್ಜೀಸ್ ಎಲ್ಲ ಹಾಕ್ಕೊಡ್ತಾರೆ. ಅದೊಂದು ತಗೊಂಡು ವರ್ಸ್ಟ್ ಆಯ್ತಿತ್ತು, ತಿಂಬಕ್ಕೆ ಆಗಲ್ಲ ಲೈಫಲ್ಲಿ ಆ ಥರ ಇದ್ದಿತ್ತು. ಓಕೆ ಗಾಯ್ಸ್, ಮತ್ತೆ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.